ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಪತಿ ಆತ್ಮಹತ್ಯೆ, ಪತ್ನಿ ಮೇಲೆಯೇ ಅನುಮಾನ. ಗಂಡನ ಸಾವಿನ ಬಗ್ಗೆ ಕತೆ ಕಟ್ಟಿದ್ಲ ಹೆಂಡತಿ. ಬೀದರ್ ಯುವಕನ ಅನುಮಾನಾಸ್ಪದ ಸಾವಿನ ಸೀಕ್ರೆಟ್ ಏನು? ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದ 2 ದಿನಗಳಲ್ಲಿ ಸಾವನ್ನಪ್ಪಿದ್ದಾನೆ. ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದ 2 ದಿನಗಳಲ್ಲಿ ಸಾವನ್ನಪ್ಪಿದ್ದಾನೆ ಯುವಕ. ಪತ್ನಿಯೇ ಕೊಲೆ ಮಾಡಿದ್ದಾಳೆ ಅಂತ ಪತಿಯ ಕುಟುಂಬ ಹೇಳ್ತಾ ಇದೆ. ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾಗ್ತಾನೆ ಅಂತ ಕೊಲೆ ಮಾಡಿದ್ದಾರೆ ಅನ್ನೋ ಆರೋಪ. ಪತ್ನಿಯೇ ಕೊಂದು ಆತ್ಮಹತ್ಯೆ ಕತೆ ಕಟ್ಟಿದ್ದಾಳೆ ಅಂತ ಇದ್ದಾರೆ ಕುಟುಂಬಸ್ಥರು. ಮಾರ್ಚ್ 24ನೇ ತಾರೀಕು ಹೈದರಾಬಾದ್ನಲ್ಲಿ ದತ್ತಾತ್ರಿ ಲದ್ದಿ ಮೃತಪಟ್ಟಿದ್ದ. ಬೆತ್ತಲೆಯಾಗಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದ ದತ್ತಾತ್ರಿ. ಮೃತ ದತ್ತಾತ್ರಿ ಮೈ ಮೇಲೆ ಬಹುತೇಕ ಕಡೆ ಗಾಯಗಳು ಕೂಡ ಆಗಿತ್ತು. ತೆಲಂಗಾಣ ಪೊಲೀಸರಿಂದ ಅನ್ಯಾಯ ಆಗಿದೆ ಅಂತ ಕುಟುಂಬಸ್ಥರು ಕಣ್ಣೀರಿಟ್ಟಿದ್ದಾರೆ. ಕರ್ನಾಟಕ ಪೊಲೀಸರಿಂದ ತನಿಖೆಗೆ ದತ್ತಾತ್ರಿ ಕುಟುಂಬಸ್ಥರು ಒತ್ತಾಯವನ್ನ ಮಾಡಿರೋದು. ಕರ್ನಾಟಕ ಪೊಲೀಸರು ಈಗ ತನಿಖೆಯನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ದತ್ತಾತ್ರಿಯ ಕುಟುಂಬಸ್ಥರು ಒತ್ತಾಯವನ್ನ ಮಾಡಿದ್ದಾರೆ. ಅವರ ಸಹೋದರಿ, ಅವರ ತಂದೆ ತಾಯಿಗಳು ಎಲ್ಲರೂ ಕೂಡ ಪ್ರೆಸ್ ಮೀಟ್ ಮಾಡೋ ಮುಖೇನ ನಮ್ಮ ಮಗನ ಸಾವಿಗೆ ನ್ಯಾಯ ಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. ಜೊತೆಗೆ ನಿಮಗೆ ಫೋಟೋಗಳೆಲ್ಲ ನಾವು ತೋರಿಸ್ತಾ ಇದ್ದೀವಿ. ಗಂಡ ಹೆಂಡತಿ ಓಡಾಡ್ಕೊಂಡಿರೋದು, ರೀಲ್ಸ್ ಮಾಡಿರೋದು, ಜೊತೆಗೆ ನಿಂತ್ಕೊಂಡು ಫೋಟೋ ತಗೊಂಡಿರೋದು ಅವರೇ. ಆ ಪೈಕಿ ಈಗ ಮೃತಪಟ್ಟಿರುವಂಥ ವ್ಯಕ್ತಿ ದತ್ತಾತ್ರಿ, ಆತನ ಫೋಟೋ ನಿಮಗೆ ತೋರಿಸ್ತಾ ಇದ್ದೀವಿ. ಮತ್ತೊಂದು ಬದಿಯಲ್ಲಿ ಆತನ ಕುಟುಂಬ. ಸೊ ಆ ನಿಟ್ಟಿನಲ್ಲಿ ಈಗ ಗಂಡನ ಸಾವಿನ ಬಗ್ಗೆ ಹೆಂಡತಿನೇ ಕತೆ ಕಟ್ಟಿಬಿಟ್ಲ, ಆಕೆನೇ ಕೊಂದು ತನ್ನ ಅನೈತಿಕ ಸಂಬಂಧಕ್ಕೆ ಅಡ್ಡಿ ಬರ್ತಾ ಇದ್ದಾನೆ ಅನ್ನೋ ಕಾರಣಕ್ಕೆ ಗಂಡನನ್ನ ಮುಗಿಸ್ಬಿಟ್ಟಿದ್ದಾಳೆ ಅಂತ ಹೇಳಿ ಮೃತನ ಕುಟುಂಬಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ. ತಿರುಪತಿಗೆ ಹೋಗಿದ್ರಂತೆ. ತಿರುಪತಿ ತಿಮ್ಮಪ್ಪನ ದರ್ಶನವನ್ನ ಮಾಡಿ ಬಂದಿದ್ದಾರೆ. 2 ದಿನಗಳಲ್ಲಿ ಸಾವನ್ನಪ್ಪಿರೋದು ಈ ಹುಡುಗ. ಅವನಿಗೆ ನಾವು ಮೋಕ್ಷ ಸುಟ್ಟು ಹಾಕಿಲ್ರಿ. ಅವನಿಗೆ ಉಳಿದ ಮಟ್ಟಿಗೆ ಬರ್ತಾಳ ನಾವು ಕನ್ಸಿನ ಕಾಣಿಲ್ರಿ. ಬಟ್ ನಮ್ ಜೀವ ತಗೊಂಡು ಹೋದ್ರಿ. ಇವತ್ತು ನಮ್ ಜೀವ ಬಿಟ್ಟಕ್ಕೆ ಹೋಗ್ಬೇಕಿದ್ರಿ. ಈಗ ಇಷ್ಟ ಇದ್ದವ್ರ ಜೊತೆ ಖರೆ ನಮ್ ಕೂಸಿನ ಜೀವ ತಗೋಬಾರ್ದಾಗಿದ್ರಿ. ಈ ಭಾಳ ಕಟ್ ಮಾಡ್ಯಾರ್ರಿ. ಮೈಯೆಲ್ಲ ಬೆನ್ನೆಲ್ಲ ರಕ್ತ ಬಂದದು, ಕುತ್ತಿಗೆ, ಕಣ್ಣಿನ ಬಲ್ ಹೊಡೆದಾರ, ಇಲ್ಲಿ ಹೊಡೆದಾರ, ಗಡ್ಡಿ ರಕ್ತ ಇಷ್ಟು ಬಿದ್ದುದ್ರಿ. ಹೆಂಗಿಗಾದ್ರೆ ಎಲ್ಲಾದ್ರೂ ರಕ್ತ ಬಂದಿ ನೋಡಿರೇನ್ರಿ? ನಾನು ನೋಡಿದೆ. ನೀವ್ ಯಾರಾದ್ರೂ ನೋಡಿ ಹೇಳ್ರಿ ಜನ. ಹೆಂಗಿಗಾದ್ರೂ ರಕ್ತ ಬರ್ತೇಪ. ಇನ್ನ ಬಟ್ಟೆ ಇಲ್ದೇನೆ ಯಾರ ಹೆಂಗಿಂಗ್ ಮಾಡ್ಕೋತಾರೇನ್ರಿ? ಮಾನ ಇರುತ್ತೆ ಎಲ್ಲರಿ. ಚಡ್ಡಿಗೆ ಸಾಧಿಲ್ಲ ರೀ. ಪೂರ ಮೈ ಮೇಲೆ ಒಂದು ತುಕುಡಿ ಬಟ್ಟೆ ಇಲ್ಲ. ಬಟ್ಟೆ ಇಲ್ಲ ಯಾರಾದ್ರೂ ಹೆಂಗಿಂಗ್ ಮಾಡ್ಕೋತಾರೇನ್ರಿ? ಇದು ನ್ಯಾಯನೇ ನಿಮ್ಮಲ್ಲಿ? ಎಲ್ತನ ಹೋಗ್ಬೇಕು ಹೇಳ್ರಿ. ನಾವ್ ಇನ್ನ ಎಲ್ಲಿಗೆ ಹೋದ್ರಿ ಬಿ ನಮಗೆ ಯಾರು ನೋಡ್ತಲ್ಲ. ಅದೇ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಒಂದು ಕೊಡ್ತಾರ್ರಿ. ಇದು ನೋಡಮ್ಮ, ಇದಕ್ಕೆ ಇದೆ, ಇಲ್ಲಿ ಹ್ಯಾಂಗಿಂಗ್ ಅಂತ ತೋರಿಸ್ತಾ ಇದ್ದಾರೆ, ಹೋಗಿ ಅಂತ ಹೇಳ್ತಾರೆ. ಎಲ್ಲಿಗೆ ಹೋಗ್ಬೇಕು ಹೇಳ್ರಿ ಅಂತ. ನಮಗ್ ನ್ಯಾಯ ಬೇಕೇ ಬೇಕು, ನ್ಯಾಯ ಬೇಕು ನೋಡಿ. ಆಕಿ ಮಾಡಿರೋದು ಕೊಲೆ. ಪ್ರಮಾಣವಾಗಿ 10 ದಿನಕ್ಕೆ ಒಂದು ಸತಿ ನ್ಯೂಸ್ ಸ್ಟೇಷನ್ ತಂದು ನಾಲ್ಕು ಜೋರಾಗಿ ಕಟ್ ಹೊಡೆದ್ರೆ ಆಕಿ ನಿಜವಾಗ್ಲೂ ಹೇಳ್ತಾಳೆ ಎಲ್ಲ. ಆಕಿ ಏನ್ ಮಾಡಿದಾಳೆ, ಆಕಿ ಎಷ್ಟು ಹುಡುಗರು ಲಿಂಕ್ ಅಲ್ಲ ಅಂತ ನಮಗ್ ಗೊತ್ತದ. ಅಷ್ಟೆಲ್ಲ ಮಾಡಿರೋದು ಆಕಿನೇ. ಬಟ್ ನಾವು ನಮ್ಮ ತಮ್ಮಗೆ ಹೇಳಿಲ್ಲ. ಈಕಿ ಆಕಿಗೆ ಕೊಲೆ ನಮ್ಮ ತಮ್ಮ ಮಾಡ್ತಾನೆ ಅಂತ ಹೇಳಿ ಹೊಟ್ಟೆಗೆ ಇಟ್ಕೊಂಡ್ರಿ. ಒಬ್ಬನೇ ತಮ್ಮ ನಾ ದುನಿಯಾ ಪ್ರೀತಿಲಿಂದ ಬೆಳೆಸಿದೆವು. ಈಗ ಆಕಿ ಕೊಲೆ ಮಾಡಿದ್ರೆ ನಮ್ಮ ತಮ್ಮ ಜೈಲಿಗೆ ಹೋಯ್ತಾನ ಅಂತ ಇಟ್ಕೊಂಡು ಎಲ್ಲ ಹೊಟ್ಟೆಗೆ ನುಗ್ದೇವ್ರಿ. ಆಕಿ ಬಿ ರಿಲೇಷನ್ದಾಗೆ ಹೇಳ, ಸಣ್ಣಕ್ಕೆ ಹೇಳ, ಒಬ್ಬರ ಜೀವನ ಹಾಳು ಮಾಡೋದು ಬೇಡ ಅಂತ ನಾವು ಯೋಚನೆ ಮಾಡಿದೇವ್ರಿ. ಆದ್ರೆ ಹಂಗ ಮಾಡಿಲ್ರಿ. ಆಕಿ ನಮ್ದೇ ಜೀವನ, ನಮ್ಮ ಮನೆಯೆಲ್ಲ ಹಾಳು ಮಾಡಿ ಹೋದ್ರಿ. ಒಬ್ಬನೇ ತಮ್ಮ, ನಮ್ಮ ತಂದೆ ತಾಯಿ ಹುಚ್ಚ್ರಿ. ಅವ್ರಿಗೆ ಮಾತಾಡಕ್ಕೂ ಕರ್ಕೊಂಡು ಹೋಗಿ ಈ ತರ ಮಾಡ್ಯಾಳ ನೋಡ್ರಿ. ಎಲ್ಲ ಅವ ಅಂತನ್ರಿ ಒಂದೆರಡು ಸರಿ ಟಾರ್ಚರದ ಈಕಿನ ಮಮ್ಮಿ ನೀ ಹೇಳ್ಬಿಟ್ಟು ಬಂದ್ರೆ ಬಹಳ ಚಂದ ಇತ್ತು ಮಮ್ಮಿ ಅಂತನ್ರಿ. 1-2 ಸರ್ತಿ ಸತಿ ಅಂದನ್ರಿ. ನಾ ಮಮ್ಮಿ ಈಕಿ ಕಳ್ಕೊಡುವಲ್ಲ. SP ಅವ್ರಿಗೆ ಭೇಟಿ ಮಾಡಿಲ್ರಿ. ಈಗ ಇಲ್ಲಿನ SP ಸಾವ್ರು ಇಲ್ಲಿನವರೇ ನಮ್ಗೆ ಏನಂದ್ರೆ ನ್ಯಾಯ ಕೊಡಿಸ್ಬೇಕ್ರಿ. ನಮ್ಗೆ ಇಲ್ಲಿಂದ ಅಲ್ಲಿಗೆ ಹೋಗ್ಲಕ್ ಬಿ ಆಗಲ್ಲ. ನಮ್ಗೆ ಏನ್ ತಿಳಿಯಲ್ವಿ ರೀ. ಆಕಿನ ಬಿ ಚಪ್ಲಿ ಕಡ್ದಾವ್, ಬಾಳಿ ಹೊಡ್ದಂಗ ಚಪ್ಲಿ ಕಡ್ದ ರೂಮ್ ಎಲ್ಲ ಗದ್ದರ ಆಗಲ್ರಿ. ಇವ್ನಿಗೆ ಪೂರ ₹5,00,000 ತಗೊಂಡು ಅವ್ರು ನಮಗ್ ಫೋಟೋ ಹಾಕ್ಯಾರ್ರಿ. KN ಎಲ್ಲೋ ಅಂತ ಹೇಳಿ ಆಸಿಫ್ ನಗರ್ ಪೊಲೀಸ್ ಸ್ಟೇಷನ್ ರೀ.
ಅಕ್ಕ ಆಕಿ ಬಿ ಹೊಡ್ದಾಳ್ರಿ ಬಾಳಿ ಹೊಡ್ದಾಗ ಕೈಯಾಗಿಂದ ಇಲ್ಲಿ SP ಸಾಬ್ರಿ ಭೇಟಿಗಿಲ್ರಿ ನಮ್ಮ ಊರ್ಲಿಂದು